ಹಾಯ್ ಮಾಡಿ. ಹಾಯ್ ನಮಸ್ತೆ ಮಾಡಿ. ನಮಸ್ತೆ. ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ. ಸಬ್ಸ್ಕ್ರೈಬ್. ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಆ್ಯಂಡ್ ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇದು ವೆಡ್ನೆಸ್ಡೇದು ವ್ಲಾಗ್ ಆಯಿತಾ. ನನ್ನ ಮಗ ನೋಡಿ ಎಷ್ಟು ಕ್ಯೂಟಾಗಿ ನೋಡ್ತಿದ್ದಾರೆ. ಅವ್ರಿಗೆ ಕ್ಯಾಮ್ರಾ ಆನ್ ಮಾಡಿದ್ದು ನಾನು ಮತ್ತು ಹಾಯ್ ಮಾಡಿ ಅಂತ ಹೇಳೋದು ಎಲ್ಲ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಅದಕ್ಕೆ ನೆನ್ನೆ ಕ್ಯಾಮ್ರಾ ಎಲ್ಲಿಟ್ಟಿರ್ತೀನೋ ಅಂದರೆ ಫೋನ್ ಎಲ್ಲಿಟ್ಟಿರ್ತೀನೋ ಅಲ್ಲಿಗೆ ಅದು ಹೋಗಿ ನೋಡೋದು, ನಮಸ್ತೆ ಮಾಡೋದು, ಹಾಯ್ ಮಾಡೋದು ಎಲ್ಲ ಮಾಡ್ಕೊತಾ ಇರ್ತಾರೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಡೈಲಿ ನಾನು ವ್ಲಾಗ್ಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ 3 o'clock ಆ ಥರ ನಾನು ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ನ. ಓಕೆನಾ? ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನೀವು ಒಂದು ಶೇರ್ ಮಾಡೋದ್ರಿಂದ ನಾನು ಅವ್ರವ್ರಿಗೂ ರೀಚ್ ಆಗ್ತೀನಿ ಅಂತ ಅಂದ್ಬಿಟ್ಟು. ಪಾಪು ಇವತ್ತು ಎದ್ದಿದ್ದು ಲೇಟಾ. ಆ್ಯಂಡ್ ಯಾರೋ ನೆಂಟರು ಕೂಡ ಬಂದರು. ಅವ್ರನ್ನ ಬೋಂಡ ಎಲ್ಲ ಮಾಡಿ ಅವ್ರಿಗೆ ಊಟ ಎಲ್ಲ ಮಾಡ್ಕೊಂಡು ಅವರು ಹೋದರು. ಅದಾದಮೇಲೆ ಇದು ಮಧ್ಯಾಹ್ನ ಮಲಗಿಸ್ದೆ. ಮಧ್ಯಾಹ್ನದಿಂದ ಸರಿಯಾಗಿ ಊಟ ತಿಂತಾ ಇಲ್ಲ ಯಾಕೋ ಇವತ್ತು. ಡೈಲಿ ಪರವಾಗಿಲ್ಲ ತಿನ್ಕೊತಿದ್ರು, ಇವತ್ತು ಯಾಕೋ ಸರಿಯಾಗಿ ಊಟ ತಿಂದಿಲ್ಲ. ಅದಕ್ಕೆ ಫ್ರೂಟ್ಸ್ ಎಲ್ಲ ಪಪ್ಪಾಯ ಅದೆಲ್ಲ ತಿನ್ನಿಸಿದ್ದೀನಿ. ಇವಾಗ ಅದಕ್ಕೆ ಹಾಲು ಕಾಯಿಸಿ ಕುಡಿಸ್ಬೇಕು. ಆ್ಯಂಡ್ ಇವಾಗ ಏನು ಮಾಡಿದ್ದೀನಿ ಅಂತಂದರೆ ನಾನು ಇನ್ನೂ ಬ್ರೆಸ್ಟ್ ಮಿಲ್ಕು ಸ್ಟಾಪ್ ಮಾಡಿಲ್ಲ, ಫೀಡ್ ಮಾಡ್ತಾನೇ ಇದ್ದೀನಿ. ಅದಕ್ಕೆ ಸಂಜೆ ಟೈಮು ಒಂದೊಂದು ಟೈಮ್ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಹಾಲನ್ನ ಅಂದರೆ ಹಸು ಹಾಲನ್ನ ಕುಡಿಸ್ತಾ ಇದ್ದೀನಿ ಚೆನ್ನಾಗಿ ಕಾಯಿಸ್ಬಿಟ್ಟು. ಅವರು ಅದನ್ನು ಅಡ್ಜಸ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಒಂದೇ ಸಲ ನಾನು ಬ್ರೆಸ್ಟ್ ಮಿಲ್ಕ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಮತ್ತು ಈ ಫಾರ್ಮುಲಾ ಮಿಲ್ಕ್ಗೆ ಅದು ಅಡ್ಜಸ್ಟ್ ಆಗಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತಲ್ವ. ಅದಕ್ಕೆ ಇವಾಗ ಸ್ವಲ್ಪ ಅದನ್ನು ಅಡ್ಜಸ್ಟ್ ಆಗಲಿ ಅಂದ್ಬಿಟ್ಟು ಕುಡಿಸ್ತಾ ಇದ್ದೀವಿ. ಆ್ಯಂಡ್ ನಾವು ರೆಗ್ಯುಲರಾಗಿ ಹಾಲು ಹಾಕಿಸ್ಕೊತೀವಲ್ವ, ಅದು ಫ್ರೆಶ್ ಹಾಲು ಸಿಗೋದು ನಮಗೆ ಸಂಜೆ ಟೈಮೇ ಹಾಲು ಹಾಕಿಸ್ಕೊಳ್ಳೋದು. ಅದಕ್ಕೆ ಆವಾಗ ಮಾತ್ರ ಕುಡಿಸ್ತೀನಿ. ಮಾರ್ನಿಂಗ್ ಟೈಮೆಲ್ಲ ಏನು ಕುಡಿಸಲ್ಲ. ಅಂದರೆ ಇವಾಗ ಒಂದು 5:36 ಅಲ್ವಾ, ಈ ಟೈಮಲ್ಲಿ ಕಾಯಿಸಿ ಕುಡಿಸ್ಬಿಟ್ರೆ 7:30 ಹಂಗೆಲ್ಲ ಮತ್ತೆ ಅದಕ್ಕೆ ಊಟ ತಿನ್ನಿಸ್ತೀನಿ. ಅವಾಗ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಹಾಲು ಬೇಕಮ್ಮ? ಹಾಲು ಕುಡಿತೀರಾ? ಲಾಲ ಬೇಕಾ ನಿಮಗೆ? ನಡೀರಿ ಕುಡಿಸ್ಕೊಡ್ತೀನಿ. ಮಧ್ಯಾಹ್ನ ಏನು ಗೊತ್ತಾ, ಊಟ ತಿನ್ನಿಸ್ಕೊಡ್ತೀನಿ ಬನ್ನಿ ಮಗನೆ ಅಂತ ಊಟ ತಿನ್ನಿಸ್ಕೊಡ್ತೀನಿ ಬನ್ನಿ ಮಗನೆ ಅಂತಂದರೆ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿದ್ದೆ ಕಿಚನ್ಗೆ, ಬನ್ನಿ ತಿನ್ನಿಸಿ ಅಂತ ಅಂದ್ಬಿಟ್ಟು. ಅದಕ್ಕೆ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ, ಮಧ್ಯಾಹ್ನ ಸರಿಯಾಗಿ ಊಟ ತಿಂದಿಲ್ಲ ಅಂತಂದರೆ ಫ್ರೂಟ್ಸ್ ಆದರೂ ಕೊಟ್ಟು ಮ್ಯಾನೇಜ್ ಮಾಡ್ತೀನಿ. ಅಂದರೆ ಫ್ರೂಟ್ಸ್ ಆದರೂ ತಿನ್ಕೊಂಡಾಗ ಗೊತ್ತಾಗುತ್ತೆ ನನಗೆ. ಅದಕ್ಕೆ ಇವಾಗ ಹಾಲು ಕಾಯಿಸಿ ಕುಡಿಸೋಣ ಅಂತ ಅಂದ್ಬಿಟ್ಟು ಹಾಲನ್ನ ಎತ್ಕೊಂಡು ಬರೋಣ ಅಂತ ಕೆಳಗಡೆಗೆ ಹೋಗ್ತಾ ಇದ್ದೀವಿ. ಡೈಲಿ ಸಂಜೆ ಟೈಮ್ ಒಂದೊಂದು ಟೈಮು ಇವಾಗ ಹಾಲನ್ನ ಕುಡಿಸ್ತಾ ಇದ್ದೀನಿ ಅವ್ರಿಗೆ ನಾನು. ಇದು ಅಷ್ಟೇ ಒಂದು ವೀಕ್ ಮೇಲೆ ತಗೊಂತು ಹಾಲು ಅಡ್ಜಸ್ಟ್ ಆಗೋಕ್ಕೆ. ಅಂದರೆ ಹಾಲು ಕುಡಿದೆ, ಇವಾಗ ಪರವಾಗಿಲ್ಲ ಅಡ್ಜಸ್ಟ್ ಆಗಿದ್ದಾರೆ. ಸರ್ ಜೆರಾಕ್ಸ್ ಸಿಗುತ್ತಾ ಸರ್? ಅಬ್ಬಿ ಯಾವುದೋ ಟೆನ್ಷನಲ್ಲಿದ್ದರೆ ನಾನು ಹೋಗ್ಬಿಟ್ಟು ಕೇಳ್ತಿದ್ದೀನಿ ಜೆರಾಕ್ಸ್ ಬೇಕು ಅಂತ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ವರ್ಕ್ ಪ್ರೆಷರ್ ಅವ್ರಿಗೆ ಆ ಥರ ಇರ್ತದೆ. ಒಂದೇ ಒಂದು ಮಿಸ್ಟೇಕ್ ಆದ್ರೂ ಪ್ರಾಬ್ಲಮ್. ಅವರು ಕರೆಕ್ಟಾಗೇ ಎಲ್ಲ ಅಪ್ಲಿಕೇಶನ್ ಹಾಕೋದಾಗಲಿ ಏನೇ ಆಗಲಿ ಕರೆಕ್ಟಾಗೆ ಮಾಡಬೇಕು. ಹಾಗೆ ಸಂಜೆಯಿಂದ ಕಾಫಿ ಎಲ್ಲ ನಾನು ಮಾಡ್ಕೊಂಡು ಕುಡಿದು ಪಾಪುಗೂ ಹಾಲೆಲ್ಲ ಕಾಯಿಸಿ ಕುಡಿದ್ಬಿಟ್ಟು ಆಮೇಲೆ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ಫ್ರೂಟ್ಸ್ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಎಲ್ಲ ತೊಗೊಂಡು ಬಂದಿದ್ದಾರೆ. ಹಾಗೆ ಡ್ರ್ಯಾಗನ್ ಫ್ರೂಟ್ನೂ ಕೂಡ ತೊಗೊಂಡು ಬಂದಿದ್ದಾರೆ. ಆನೆಸ್ಟಾಗಿ ಹೇಳಬೇಕು ಅಂತಂದರೆ ನಾನು ಅದನ್ನು ಫಸ್ಟ್ ಟೈಮೇ ತಿಂದಿದ್ದು, ಯಾವತ್ತೂ ನಾನು ಕೂಡ ತಿಂದಿರಲಿಲ್ಲ. ಓಕೆ ಅಂತ ಅನಿಸುತ್ತೆ. ನಮಗೆ ಬೇರೆ ಫ್ರೂಟ್ಸ್ ಎಲ್ಲ ತಿಂದು ರುಚಿ ಚೆನ್ನಾಗಿ ಗೊತ್ತು, ಇದು ಹೊಸ್ದಾಗಿ ತಿಂದಿದ್ದಕ್ಕೆ ಓಕೆ ಅಂತ. ನನ್ನ ಮಗನೇ ಫೋನ್ ಇಟ್ಕೊಂಡು ಅದೇ ವಿಡಿಯೋ ಮಾಡ್ತಾಯಿದ್ದಾರೆ ನೋಡಿ. ಹಾಗೆ ಮೊಟ್ಟೆ ಸಾಂಬಾರನ್ನ ಮಾಡಿಕೊಂಡು ಬೋಂಡ ಮಾಡಿದ್ವಿ ಅಂತ ಹೇಳಿದ್ವಲ್ಲ ಬೆಳಿಗ್ಗೆ, ಸ್ವಲ್ಪ ಹಿಟ್ಟನ್ನು ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಇವಾಗ ಮಾಡ್ಕೊಂಡ್ವಿ ನೈಟು. ಅಂದರೆ ಬೆಳಿಗ್ಗೆ ನಾವು ಮಾಡಿದಾಗ ಅಬ್ಬಿ ಅವ್ರು ಯಾರೂ ಇರಲಿಲ್ಲ, ಅದಕ್ಕೆ ನೈಟ್ಗಾಗುತ್ತೆ ಅಂತ ಎತ್ತಿಟ್ಟಿದ್ದೆ. ಇವತ್ತಿನ ಊಟ ಈ ಥರ. ಅಪರೂಪಕ್ಕೆ ಮುದ್ದೆನೇ ಮಾಡೋ ನನಗೆ ನನ್ನ ಮಗ ನನ್ನ ಪಕ್ಕನೇ ನನ್ನ ಜೊತೆನೇ ಇರ್ತಾರಲ್ವ, ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಇವತ್ತು ಅಪರೂಪಕ್ಕೆ ಮುದ್ದೆನೇ ಮಾಡು, ನಾನು ಮುದ್ದೆ ಊಟನೇ ತಿಂತೀನಿ ಅಂತ ಕೇಳಿ ಮಾಡಿಸ್ಕೊಂಡು ಊಟ ಮಾಡಿದ್ರು. ಅದು ಅಬ್ಬಿಗೆ ಅಂತ ಅಂದ್ಬಿಟ್ಟು ಹಾಕಿದ್ದಿದ್ದು ಪ್ಲೇಟ್ಗೆ. ನಾನಂತೂ ಮುದ್ದೆ ಒನ್ ಟೈಮ್ ಆದರೂ ತಿಂತೀನಿ. ಅವ್ರೇನೋ ಗೊತ್ತಿಲ್ಲ ಒಂದೊಂದ್ಸಲ ಬೇಡ ನನಗೆ ಅಂತ ಅಂತಾರೆ. ಕಿಚನ್ ಅಂತೂ ಈ ಥರ ಇತ್ತು, ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಮಲ್ಕೊಂಡೆ ಅಷ್ಟೇ. ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡ್ಕೊಳಕ್ಕಾಗಲೇ ಇಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಮನೆಗಳ ಹತ್ರ ಕೋತಿಗಳು ಬರ್ತಾನೆ ಇರುತ್ತೆ. ಬಾಗ್ಲೇನಾದ್ರು ತೆಗ್ದ್ಬಿಟ್ರಂತೂ ಮನೆ ಒಳಗಡೆಗೆ ಬಂದ್ಬಿಟ್ಟು ಬಾಕ್ಸ್ಗಳೆಲ್ಲ ಎತ್ಕೊಂಡು ಹೋಗ್ಬಿಡುತ್ತೆ. ಇವು ಹುಷಾರಾಗಿರಬೇಕು, ಬಾಗಿಲು ತೆಗಿದೆ ನೋಡ್ಕೋಬೇಕು. ಅಂದರೆ ಪಾಪ ಅವಕ್ಕೂ ಹೊಟ್ಟೆ ಶೂ ಇರುತ್ತಲ್ವ, ಅದಕ್ಕೆ ನಾನಿವತ್ತು ಕಡಲೆ ಬೀಜ ಎಲ್ಲ ಹಾಕ್ತೆ. ಪಾಪುಗೂ ತೋರಿಸ್ತಾ ಇದ್ದೆ.
ಪಾಪುಗೆ ಚಿಕ್ಕವರಿಂದನೂ ಗೊತ್ತು ಅದಕ್ಕೆ, ಅಂದರೆ ಇಲ್ಲಿ ಮನೆ ಹತ್ರ ಬರ್ತಾನೆ ಇರ್ತಿತ್ತಲ್ಲ, ಹಂಗಾಗಿ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಅದು ಕೋತಿ ಎಲ್ಲನೂ. ನನ್ನ ಮಗ ಏನು ಗೊತ್ತಾ, ನಾನು ಕಸ ಗುಡ್ಸೋಕ್ಕೆ ಏನಕ್ಕಾದ್ರೂ ಪೊರಕೆ ಎತ್ಕೊಂಡೆ ಸಾಕು ಅದು ಎತ್ಕೊಂಡು ಕಸ ಗುಡಿಸ್ತೀನಿ ಅಂತ ಟ್ರೈ ಮಾಡ್ತಾರೆ. ನಾನು ಕ್ಯಾಮ್ರಾನ ಇಟ್ಬಿಟ್ಟು ವೀಡಿಯೋಸ್ನ ಮಾಡ್ತಿರ್ತೀನಲ್ವ, ನನ್ನ ಮಗ ಅದನ್ನು ನೋಡಿಕೊಂಡು ಅಷ್ಟು ಕ್ಯೂಟ್ ಎಕ್ಸ್ಪ್ರೆಷನ್ನ ಕೊಟ್ಟಿದ್ರು. ಅದಕ್ಕೆ ಅದನ್ನು ಹಂಗೆ ರಾ ವೀಡಿಯೋನೇ ಅಪ್ಲೋಡ್ ಮಾಡಿದ್ದೀನಿ. ನಾನು ಸೋಫಾ ಕವರೆಲ್ಲ ಎಲ್ಲನೂ ನೀಟಾಗಿ ಹಾಕ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಂಡೆ. ಆ್ಯಂಡ್ ಇವತ್ತಿನ ತಿಂಡಿಗೆ ಏನು ಗೊತ್ತಾ, ರಾಗಿ ರೊಟ್ಟಿನ ಮಾಡ್ಕೊಂಡಿದ್ದೆ. ಅದಕ್ಕೆ ಉಪ್ಸಾರು ಖಾರ ಮತ್ತು ತುಪ್ಪ ಎಷ್ಟು ಒಳ್ಳೆ ಕಾಂಬಿನೇಷನ್ ಅಂತಂದರೆ ತುಂಬಾ ರುಚಿಯಾಗಿ ಚೆನ್ನಾಗಿತ್ತು. ಆ್ಯಂಡ್ ಪ್ಲೇನ್ ರಾಗಿ ರೊಟ್ಟಿ ಏನಲ್ಲ, ಕ್ಯಾರೆಟು, ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೆ. ತುಂಬಾ ರುಚಿಯಾಗಿ ಚೆನ್ನಾಗಾಗಿತ್ತು. ಆ್ಯಂಡ್ ಮಧ್ಯಾಹ್ನ ಉಪ್ಸಾರು ಮುದ್ದೆನ ಮಾಡಿಕೊಂಡು ಮಧ್ಯಾಹ್ನ ಊಟ ಮಾಡಿದ್ದೆ. ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಸೋಲಾರಲ್ಲಿ ಏನು ಗೊತ್ತಾ, ನೀರು ಚೆನ್ನಾಗಿ ಕಾಯ್ದಿರಲಿಲ್ಲ. ಪಾಪುಗೂ ಸ್ನಾನ ಮಾಡಿಸ್ಬೇಕಿತ್ತು. ನಾನು ಅವ್ರಿಗೂ ಗುರುವಾರನ ತಲೆ ಸ್ನಾನ ಮಾಡಿಸ್ತೀನಿ, ಅದಕ್ಕೆ ನಾನು ಸ್ನಾನ ಮಾಡೋಕ್ಕೆ ನೀರಿರಲಿಲ್ಲ. ಇವತ್ತು ಬೆಳಗ್ಗೆಯಿಂದನೂ ಮಳೆ ಮತ್ತು ಮೋಡ, ಅದಕ್ಕೆ ಬಿಸಿ ನೀರು ಸಿಗಲಿಲ್ಲ ನಮಗೆ. ನಾವು ಅಂಡೆ ಒಲೆಗೂ ಕೂಡ ಉರಿ ಹಾಕಿರಲಿಲ್ಲ, ಅದಕ್ಕೆ ಸಂಜೆ ಪೂಜೆ ಆ್ಯಂಡ್ ಹಾಲಿನ ಕೆನೆ ಇದಕ್ಕೆ ಮೊಸರೆಲ್ಲ ಹಾಕಿ ಇಟ್ಟಿದೆ, ಚೆನ್ನಾಗಿ ಆಗಿದೆ. ಇವಾಗ ಇದನ್ನು ಬೆಣ್ಣೆ ಮಾಡಿಕೊಂಡು ನಾನು ತುಪ್ಪ ಮಾಡ್ಕೋಬೇಕು. ಸ್ವಲ್ಪ ದೇವ್ರಿಗೆ ಲಾಸ್ಟ್ ಟೈಮ್ ನಾನು ಮಾಡ್ಕೊಳ್ಳೋದು ಮರ್ತ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಇವಾಗಲೇ ಸ್ನಾನ ಮಾಡ್ಕೊಂಡು ಬಂದು ಬೆಣ್ಣೆನೂ ಮಾಡಿಕೊಂಡೆ. ದೇವ್ರಿಗೆ ಅಂತಲೇ ಸ್ವಲ್ಪ ಕಾಯಿಸಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ನಮಗೆ ಅಂತಲೂ ಮಾಡಿಟ್ಕೊಂಡ್ವಿ, ಹಾಗೆ ಸ್ವಲ್ಪ ದೇವ್ರಿಗೆ ಅಂತಲೂ ಮಾಡಿಟ್ಕೊಂಡೆ. ಇಷ್ಟು ಬಂದಿತ್ತು ಅವತ್ತು ಮಾಡಿದ್ದಕ್ಕೆ. ಒಂದು 10 days ಏನೋ ಆಗಿತ್ತು ಅಂತ ಅನಿಸುತ್ತೆ. ಅಷ್ಟರಲ್ಲಿ ಮತ್ತೆ ಮಾಡಿಕೊಂಡೆ. ಇವಾಗ ಇಷ್ಟು ಬಂದಿತ್ತು. ತುಪ್ಪ ಎಲ್ಲ ಕಾಯಿಸಿ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸಂಜೆನೇ ಆಗಿಬಿಟ್ಟಿತ್ತು, 5 ಗಂಟೆ ಮೇಲೆ ಆಗಿಬಿಟ್ಟಿತ್ತು ನಾನು ಪೂಜೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದಾಗ. ನನ್ನ ಮಗ ಏನು ಗೊತ್ತಾ, ನಾವು ಪೂಜೆ ಮಾಡೋಕ್ಕೆ ಹೋಗ್ತಿದ್ವಿ ಅಂತಂದರೆ ಸಾಕು, ದೇವ್ರ ಮನೆ ಓಪನ್ ಮಾಡಿದ್ರೆ ಸಾಕು ಅವರು ಹೋಗ್ತಾರೆ. ದೇವರಿಗೆ ನಮಸ್ಕಾರ ಮಾಡೋದು, ಹಾಗೆ ಅಡ್ಡ ಬೀಳೋದು ಇದೆಲ್ಲ ಕಲ್ತ್ಕೊಂಡಿದೆ. ನಾನು ಕೆಳಗಡೆ ಹೋಗಿ ಹೂವೆಲ್ಲ ಕಿತ್ಕೊಂಡು ಬಂದೆ. ಮಳೆ ಬೇರೆ ಬರ್ತಾನೆ ಇತ್ತು. ಹೂವು ಬೇಕಿತ್ತು ನನಗೆ, ಅಂದರೆ ಅವರು ನಾವು ರೆಗ್ಯುಲರಾಗಿ ಹೂವು ಹಾಕಿಸ್ಕೊತೀವಲ್ವ, ಅವ್ರು ಇವತ್ತು ಕಾಕ್ಟ ಹೂವು ಕೊಟ್ಟಿದ್ರು. ಅದ್ರ ಜೊತೆಗೆ ಕೆಳಗಡೆ ಅದೇ ನಂದಿ ಬಟ್ಲು ಹೂವು ಇತ್ತು, ಅದು ಡೈಲಿ ಸಿಗುತ್ತಲ್ವ, ಅದನ್ನು ಸ್ವಲ್ಪ ಕಿತ್ಕೊಂಡು ಬರೋಣ ಅಂತ ಅಂದ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ಕಿತ್ಕೊಂಡು ಬರೋಕ್ಕೆ ಹೋದೆ. ಹೋಗ್ತಿದ್ದಂಗೆ ಮಳೆ ಜಾಸ್ತಿ ಆಗಿಬಿಡ್ತು. ಹಾಗೆ ತುಪ್ಪ ಕಾಯಿಸೋಕ್ಕೆ ಅಂತ ಅಂದ್ಬಿಟ್ಟು ವಿಳ್ಯದೆಲೆ ಮತ್ತು ಕರಿಬೇವು ಎಲ್ಲ ಬೇಕಿತ್ತು. ಕಿತ್ಕೊಂಡು ಬಂದು ತುಪ್ಪ ಎಲ್ಲ ಕಾಯಿಸಿ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಆವಾಗ ತುಳಸಿ ಇತ್ತು, ಅಂದರೆ ಇಲ್ಲಿ ತುಳಸಿ ಗಿಡಗಳು ತುಂಬಾ ಇತ್ತು. ನಾನು ತುಳಸಿ ಎಲ್ಲ ಕಿತ್ಕೊಂಡು ಬಂದು ಕಟ್ಟಿ ಹಾಕ್ತಿದ್ದೆ ರಾಯರಿಗೆ. ಇವಾಗ ತುಳಸಿ ಗಿಡಗಳೇ ಇಲ್ಲ, ಹೊಸದಾಗಿ ಗಿಡಗಳೆಲ್ಲರೂ ಸಿಕ್ಕರೆ ತೊಗೊಂಡು ಬಂದು ಹಾಕೋಬೇಕು. ನಾವು ಮಂಡ್ಯದಲ್ಲಿ ಇದ್ದಾಗ್ಲೂ ನಾನು ಸೆಪ್ರೇಟ್ ಪಾಟ್ಗಳಲ್ಲಿ ತುಳಸಿಗಳನ್ನ ಹಾಕ್ಕೊಂಡು ರಾಯರಿಗೆ ಮುಡ್ಸೋಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದೆ. ಅಂದರೆ ತುಳಸಿ ಯಾವಾಗಲೂ ನಾನು ಹಾಕ್ತಿದ್ದೆ. ಇವಾಗ ತುಳಸಿ ಗಿಡಗಳು ಇಲ್ಲದೆ ಇರೋದಕ್ಕೆ ಹಾಗೆ ನಾರ್ಮಲಾಗಿ ಏನು ಹೂವು ಇರುತ್ತೋ ಅದನ್ನೇ ಹಾಕಿ ಪೂಜೆ ಮಾಡ್ಕೋತೀನಿ. ಪೂಜೆ ಮಾಡಿಲ್ಲ ಅಂತಂದರೆ ಸಮಾಧಾನನೇ ಆಗಲ್ಲ. ಪೂಜೆ ಮಾಡಿದ್ರಂತೂ ಮನಸ್ಸಿಗಾಗೋ ನೆಮ್ಮದಿ ಸಮಾಧಾನ ಅಷ್ಟಿಷ್ಟಲ್ಲ, ಅದನ್ನ ಹೇಳೋಕ್ಕಾಗೋದೇ ಇಲ್ಲ. ಒಂಥರ ಪಾಸಿಟಿವ್ ವೈಬ್. ಅಂಡ್ ಅವಾಗ ಏನು ಗೊತ್ತಾ, ಅಷ್ಟೊತ್ತರ ಅದೆಲ್ಲ ಓದ್ತಾ ಇದ್ದೆ. ಇವಾಗ ಪಾಪು ಇರೋದ್ರಿಂದ ಅದೆಲ್ಲ ನನಗೆ ಅಷ್ಟು ಓದೋಕ್ಕೆ ಟೈಮು ಕೂಡ ಸಿಗ್ತಾ ಇಲ್ಲ. ಅವ್ರೇನು ಗೊತ್ತಾ, ನಾನು ದೇವ್ರ ಮನೆಗೆ ಹೋಗಿದ ತಕ್ಷಣ ಅವರು ದೇವ್ರ ಮನೆಗೆ ಬಂದುಬಿಡ್ತಾರಲ್ವ, ಅದಕ್ಕೆ ಬೇಗ ಪೂಜೆ ಮಾಡಿ ಬಂದ್ಬಿಡ್ತೀನಿ ಅಷ್ಟೇ. ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಫಿ ಮಾಡಿಕೊಂಡು ನಾನು ಕುಡಿದು ಪಾಪುಗೂ ಹಾಲೆಲ್ಲ ಕುಡಿಸಿ ಸ್ವಲ್ಪ ಹೊತ್ತು ಅವ್ರನ್ನೆಲ್ಲ ಆಟ ಆಡಿಸ್ಬಿಟ್ಟು ಆಮೇಲೆ ನೈಟ್ ಊಟಕ್ಕೆ ಅಂತ ಅಂದ್ಬಿಟ್ಟು ಅವರು ಸ್ವಲ್ಪ ಅನ್ನ ಎಲ್ಲ ತಿಂದಿದ್ರು, ಹಾಗೆ ಸೊಪ್ಪಿನ ಪಲ್ಯ ಎಲ್ಲ ತಿಂದಿದ್ರು. ಆದರೂ ನನಗೆ ಅವ್ರ ಹೊಟ್ಟೆ ತುಂಬಿಲ್ಲ ಅಂತ ಅನಿಸ್ತಿತ್ತು ಅಂದ್ಬಿಟ್ಟು ಆಮ್ಲೆಟ್ನ ಮಾಡಿ ತಿನ್ನಿಸ್ದೆ. ಅಂದರೆ ಕ್ಯಾರೆಟು, ಈರುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಆಮ್ಲೆಟ್ನ ಮಾಡಿದ್ದೆ. ನಾನ್ ವೆಜ್ ನಾನಂತೂ ತಿನ್ನಲ್ಲ, ಗುರುವಾರ ಟೈಮು ಮೊಟ್ಟೆನೂ ಕೂಡ ತಿನ್ನಲ್ಲ, ಪಾಪುಗೆ ತಿನ್ನಿಸ್ತೀನಿ. ಹಾಗೆ ನೈಟ್ ನಮಗೆ ಅನ್ನ ಸಾಂಬಾರನ್ನ ಮಾಡ್ಕೊಂಡಿದ್ದೆ, ಮುದ್ದೆನೂ ಮಾಡಿಕೊಂಡು. ವಿಡಿಯೋ ಇಷ್ಟರೇ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಏನಾರ ಇಷ್ಟರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.